A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕಂಕಳರಹಿತ ಸೇವೆ ಸಲ್ಲಿಸಿ ನಿವೃತ್ತರಾದ ಪೋಸ್ಟ್ ಮಾಸ್ಟರ್ ಇಸ್ಮಾಯಿಲ್ ಸಹೋದ್ಯೋಗಿಗಳಿಂದ ಆತ್ಮೀಯ ಸನ್ಮಾನ. ಚಿಂತಾಮಣಿ ತಾಲೂಕಿನ ವಿವಿಧ ಅಂಚೆ ಕಚೇರಿಗಳಲ್ಲಿ ಸುದೀರ್ಘ 34 ವರ್ಷ 3 ತಿಂಗಳುಗಳ ಕಾಲ ಕಂಕಳರಹಿತ ಹಾಗೂ ಶಿಸ್ತುಬದ್ಧ ಸೇವೆ ಸಲ್ಲಿಸಿ ನಿವೃತ್ತರಾದ ಪೋಸ್ಟ್ ಮಾಸ್ಟರ್ ಇಸ್ಮಾಯಿಲ್ ಅವರಿಗೆ ಅಂಚೆ ಸಿಬ್ಬಂದಿ ಹಾಗೂ ಪೋಸ್ಟ್ ಮ್ಯಾನ್ಗಳಿಂದ ಇಂದು ನಗರದ ಅಂಚೆ ಕಚೇರಿಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನಿವೃತ್ತ ಪೋಸ್ಟ್ ಮಾಸ್ಟರ್ ಇಸ್ಮಾಯಿಲ್ ಅವರನ್ನ ಅಂಚೆ ಇಲಾಖೆಯ ಸಹೋದ್ಯೋಗಿಗಳು ಶಾಲು ಹೊದಿಸಿ, ಮೈಸೂರು ಪೇಟ ತೊಡಿಸಿ, ಹಾರ ಹಾಕಿ ಹಾಗೂ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸಿ ಶುಭ ಹಾರೈಸಿದರು. ಇದೇ ವೇಳೆ ಮಾತನಾಡಿದ PLI ವ್ಯವಸ್ಥಾಪಕರಾದ ಸತೀಶ್ ಮಾತನಾಡಿ, ಇಸ್ಮಾಯಿಲ್ ಅವರು 1992ರಲ್ಲಿ ಅಂಚೆ ಇಲಾಖೆಗೆ ಸೇರ್ಪಡೆಯಾಗಿ ಕೋಲಾರ ವಿಭಾಗದಲ್ಲೇ BA ಪದವಿ ಮುಗಿಸಿ ಸೇವೆಗೆ ಬಂದ ಪ್ರಥಮ ವ್ಯಕ್ತಿಯಾಗಿದ್ದರು. ತಮ್ಮ ಸುದೀರ್ಘ ಸೇವಾವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಮೃದು ಸ್ವಭಾವ ಹಾಗೂ ಶಿಸ್ತಿನಿಂದ ಕೆಲಸ ನಿರ್ವಹಿಸಿದ್ದಾರೆ. ತಮ್ಮ ಕರ್ತವ್ಯದ ಬದ್ಧತೆಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದ ಇಸ್ಮಾಯಿಲ್ ಅವರ ನಿವೃತ್ತ ಜೀವನ ಸುಖ, ಶಾಂತಿ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಪೋಸ್ಟ್ ಮ್ಯಾನ್ NM ನಾರಾಯಣಸ್ವಾಮಿ, ಅಸಿಸ್ಟೆಂಟ್ ಪೋಸ್ಟ್ ಮ್ಯಾನ್ ರಮೇಶ್, PA ನಾರಾಯಣಸ್ವಾಮಿ, ಅನಿಲ್, ವೆಂಕಟ ಚಲಪತಿ, ಗಂಗಾಧರ ಸೇರಿದಂತೆ ಸಹೋದ್ಯೋಗಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ನಿವೃತ್ತಿ ಹೊಂದಿದ ಇಸ್ಮಾಯಿಲ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ನೀಡಿದರು. ಮಾಡಿ ಈ ಕಡೆ ಸರ್. ಓಕೆ ನಮ್ಮ ಚಿಂತಾಮಣಿ ಸ್ಟಾಫ್ ಕಡೆಯಿಂದ ಚಿಕ್ಕ ಕಿರುಕಾಣಿಕೆ ಸರ್. ಆಹ್ವಾನಿಸಿರ್ತಕ್ಕಂಥ SPM ಸರ್ ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ಡಿಪಾರ್ಟ್ಮೆಂಟ್ ಸೇರಿದ್ದಾರೆ. ಇಸ್ಮಾಯಿಲ್ ಸರ್ ಅವರು 92ರಲ್ಲಿ ಸೇರಿದ್ರು. ಕೆಲವು ದಿನಗಳು ಕಳೆದ ನಂತರ ಅಂದರೆ 2098-99 ಇಸ್ವಿಯಲ್ಲಿ ಫಸ್ಟ್ ಪರ್ಸನ್ ಕೋಲಾರ ಪೋಸ್ಟಲ್ ಡಿವಿಷನ್ BE ಗ್ರಾಜ್ಯುಯೇಟ್ ಕೋಲಾರ ಪೋಸ್ಟಲ್ ಡಿವಿಷನ್ನಲ್ಲಿ ಬಂದಿದ್ದಾರೆ ಅಂತ ಇವರ ಸ್ನೇಹಿತರು ಕೆಲವೊಂದು ಜನ ಇದ್ದರು. ಸ್ನೇಹಿತರು GP ನರಸಿಂಹ, ವೆಂಕಟರಮಣ, ನಾರಾಯಣಪ್ಪ ಇವರೆಲ್ಲ ಹಳಬರು ಇದ್ದಾಗ ನಾನು ಬಳ್ಳಾರಿ ಡೆಪ್ಯುಟೇಷನಲ್ಲಿದ್ದೆ. ಅವಾಗ ಇಸ್ಮಾಯಿಲ್ ಸರ್ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು, ನಮ್ಮ ಫ್ರೆಂಡ್ ಆನಂದ್ ಕುಮಾರ್ ಹೇಳ್ತಾ ಇದ್ರು, ಇಸ್ಮಾಯಿಲ್ ಸರ್ ಅವರ ಅಕಾಡೆಮಿಕ್ ಕ್ವಾಲಿಫಿಕೇಷನನ್ನು ಸರ್ಚ್ ಮಾಡಿದಾಗ ಈಸ್ ದ ಫಸ್ಟ್ ಪರ್ಸನ್ BE ಮಾಡ್ಕೊಂಡು ಕೋಲಾರ ಡಿವಿಷನಲ್ಲಿ ಕೆಲಸಕ್ಕೆ ಸೇರಿದ್ದಾರೆ ಅಂತ ಹೇಳಿದ್ರು. ನಮ್ಮೊಂಥರ ಹೆಮ್ಮೆ. ಯಾಕೆಂದರೆ ಅವರು ಅಪಾಯಿಂಟ್ ಆದಾಗ 10th ಸ್ಟ್ಯಾಂಡರ್ಡ್ ಇದ್ದೇನೋ ಅನ್ಸುತ್ತೆ, ಬಹುಶಃ ನನಗೆ ಗೊತ್ತಿಲ್ಲ, 10th ಇರ್ಬೋದು. PUC ನಾವು ಸೇರ್ಕೊಂಡಾಗ PUC ಇತ್ತು. ಅಂಥ ಟೈಮಲ್ಲಿ ಅವರು BE ಮಾಡಿಕೊಂಡು ನಮ್ಮ ಇಲಾಖೆಗೆ ಬಂದಿದ್ದಾರೆ. ನಮ್ಮೊಂಥರ ಹೆಮ್ಮೆ ಆಯಿತು. ಇಲಾಖೆಯಲ್ಲಿ ಬಂದಿದ್ದಾರೆ ಅಂದರೆ ಹೆಮ್ಮೆ ಆಯಿತು. ಹೆಮ್ಮೆ ಜೊತೆಗೆ ಅವರ ಸುದೀರ್ಘ ಸೇವೆ 34 ವರ್ಷ 3 ತಿಂಗಳು ಕೆಲಸ ಮಾಡಿದಾರಂತೆ. 34 ವರ್ಷ 3 ತಿಂಗಳು ಕೂಡ ಯಾವತ್ತೂ ಅವ್ರು ಕಪ್ಪು ಚಿಕ್ಕೆಯನ್ನು ತೋರಿಸ್ಕೊಂಡೇ ಇಲ್ಲ. ಸ್ವಭಾವ ರೀತ್ಯ ಬಹಳ ಮೃದು ಸ್ವಭಾವದು. ಯಾರ ಜೊತೆನೂ ಅವರಾಯಿತು, ಅವ್ರ ಕೆಲಸ ಆಯಿತು. ಕೆಲಸ ಮುಗಿಸ್ಕೊಂಡು ಅವ್ರು ಯಾವತ್ತೂ ಮನೆ ಬಿಟ್ಟೆಲ್ಲೂ ಬೇರೆ ಓಡಾಡಿ ನಾನು ನೋಡೇ ಇಲ್ಲ. ಆ ಥರ ಅವರು ಒಂದು ಶಿಸ್ತುಬದ್ಧವಾದ ಜೀವನ. ಬಾಗೇಪಲ್ಲಿಯಲ್ಲಿ ಅವ್ರ ಬ್ರದರು ಪಾಲಿಟೆಕ್ನಿಕಲ್ ಕೆಲಸ ಮಾಡ್ತಾಯಿದ್ರು.
ನಾನು ಪಾಲಿಟೆಕ್ನಿಕ್ಕು ನಾನು ಯಾಕೆ ಪಾಲಿಟೆಕ್ನಿಕ್ ಅವ್ರು ಜ್ಞಾಪಕ ಮಾಡ್ಕೊಂಡೆ ಅಂದರೆ ಪಾಲಿಟೆಕ್ನಿಕ್ಕು ಅಥವಾ ಕಾಲೇಜು ಗೊತ್ತಿಲ್ಲ, ಹೈಸ್ಕೂಲ್ ನಾವು ಅವ್ರು ಕೇಳೋದು ಅಷ್ಟೇ. ಅಲ್ಲೇ ನಾವು ಹೋದರೆ PLA ಪಾಲಿಸಿ ಇಸ್ಮಾಯಿಲ್ ಸರ್ ಇದ್ದಾರೆ ಅಂತ ಅಂದ್ಕೊಂಡು ಅಂತ. ಹಾಗಾಗಿ ತುಂಬ ಮೃದು ಸ್ವಭಾವದವರು, ಮಾತು ತುಂಬ ಕಡಿಮೆ, ಕೆಲಸದಲ್ಲಿ ಅವರ ಒಂದು ಏನು ಕಮಿಟ್ಮೆಂಟ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅವರಾಯಿತು ಕೆಲಸ ಆಯಿತು. ಯಾವತ್ತೂ ಪ್ರಚಾರಕ್ಕೆ ಅವ್ರು ಬಂದವರು ಅಲ್ವೇ ಅಲ್ಲ, ಪ್ರಚಾರ ಅನ್ನೋದು ಅವ್ರು ಗೊತ್ತೇ ಇಲ್ಲ. ನಮ್ಮ ತಿಳಿದ ಮಟ್ಟಿಗೆ ಯಾರ ಜೊತೆನೂ ಅವ್ರು ಸೇರಿದ ಕಡಿಮೆನೇ, ಅಂದರೆ ಸೇರಿದ ಕಡಿಮೆ ಸೇರಬಾರ್ದು ಅಂತಲ್ಲ. ಅವರಾಯಿತು ಕೆಲಸ ಆಯಿತು, ಕೆಲಸದಲ್ಲಿ ಬದ್ಧತೆಯನ್ನು ತೋರಿಸಿದ್ದಾರೆ, ಕೆಲಸದಲ್ಲಿ ಬದ್ಧತೆ. ನನಗೆ ಖುಷಿ ಆಯಿತು. ನಾನು ಆವಾಗಲೂ ಆ್ಯಕ್ಚುಲಿ ಈಗ ಟ್ರಾನ್ಸ್ಫರ್ ಆಗ್ತದೆ ಸರ್ ಜೊತೆ ಕೆಲಸ ಮಾಡಿದ್ದ. ನಾವು ಬರೋ ಮೊದಲು ಅದು ಚಿಂತಾಮಣಿ ಆಫೀಸು ಫುಲ್ ಅಧ್ವಾನ ಆಗೋಗಿತ್ತು. ಯಾವ ಥರ ಅಂದರೆ ಒಂದು ಟ್ಯಾಲಿ ಆಗ್ತಾ ಇಲ್ಲ, ನಾರಾಸಮ್ನ ಹೇಳಿದ್ರು. ಅದನ್ನು ಅವರೇ ಖುದ್ದಾಗಿ ನೀಟಾಗಿ ಟ್ಯಾಲಿ ಮಾಡಿಬಿಟ್ಟು ನಾವು ಬಂದ ತಕ್ಷಣ ನಮ್ಗೆ ಆರಾಮಾಯ್ತು. ಅಷ್ಟು ನೀಟಾಗಿ ನೋಡ್ಕೊತಾ ಇತ್ತು. ಇನ್ನೊಂದೇನೆಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಸ್ಮಾಯಿಲ್ ಸಾರ್ತರ್ ಅವರು ಇರಬೇಕು ಅಂತ ನಾವು ಕೋರ್ಕೊತೀವಿ. ಯಾಕಂದರೆ ಆ ಡೆಡಿಕೇಶನ್ನು ವರ್ಕ್ ಬಗ್ಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಕೆಲಸ ಏನು, ಅದು ಏನು ಮಾಡಬೇಕು ಅನ್ನೋದನ್ನ ನಮ್ಮ ಇಸ್ಮಾಯಿಲ್ ಸರ್ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ಯಾವ ಥರ ಅಂದರೆ ಇವಾಗ ಏನೇ ಮೇಲ್ಸ್ ಬರಲಿ ಎಲ್ಲನೂ ಚೆಕ್ ಮಾಡ್ತಾಯಿದ್ರು. ಪ್ರತಿಯೊಂದು ಮೇಲ್ಸ್ ಚೆಕ್ ಮಾಡಿ ಅದೇನಿದೆ ರೂಲ್ಸ್, ಅದು ಏನಿದೆ, ಯಾವ ಥರ ವರ್ಕ್ ಮಾಡಬೇಕು ಅಂದರೆ ರೂಲ್ಸ್ ಬಿಟ್ಟು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಹೇಳಬೇಕಂದ್ರೆ ನಮ್ಮ ಸೆಕೆಂಡ್ ವೆಂಕಟಪ್ಪ ಸಾರ್ ಥರನೇ ಕೆಲಸ ಮಾಡ್ತಾಯಿದ್ರು. ನಾವು ಏನಾದರೂ ತಿಳ್ಕೊಬೇಕಂದ್ರೆ ಆ ರೂಲ್ಸ್ ಎಲ್ಲ ಇರೋ ಥರ ತಿಳ್ಕೊಂಡು ಅದ್ರ ಥರ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ನಮ್ಮ ಡಿಪಾರ್ಟ್ಮೆಂಟ್ಗೆ ಇವರು ರಿಟೈರ್ಮೆಂಟ್ ಆಗ್ತಾ ಇರೋದ್ರಿಂದ ತುಂಬಲಾರದ ನಷ್ಟ ಅಂತಾನೆ ಭಾವಿಸ್ತೀವಿ. ಆದ್ರೂ 60 ವರ್ಷ ಆದಮೇಲೆ ಯಾವಾಗಪ್ಪ ರಿಟೈರ್ಮೆಂಟ್ ಆಗ್ತೀವಿ ಅಂತ ಕೆಲವರು ಕಾದ್ಕೊಂಡಿರ್ತಾರೆ. ಇವಾಗಿರೋ ನಮ್ಮ ಟಾರ್ಗೆಟ್, ನಮ್ಮ ಪ್ರೆಷರ್ಗೆ, ಆ ಟಾರ್ಚರ್ಗೆ ರಿಟೈರ್ಮೆಂಟ್ ಆದರೆ ಸಾಕು ಅಂತ ಕಾದ್ಕೊಂಡಿರ್ತಾರೆ. ಆ ಥರ ಇವಾಗ ಇಸ್ಮಾಯಿಲ್ ಸರ್ ರಿಟೈರ್ಮೆಂಟ್ ಆಗಿ ನೆಮ್ಮದಿ ಜೀವನ ನಡೆಸಲಿ ಅಂತ ಕೋರ್ಕೊಂತ ನಾನು 2 ಮಾತನ್ನು ಮುಗಿಸ್ತೀನಿ. ಸರ್ವಿಸ್ ಮಾಡಿದ್ದೇ ಗೊತ್ತಾಗಲಿಲ್ಲ. ಇವಾಗ ಮೊದಲು ಹೆಂಗೆ ಕೆಲಸ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ, ಅದಕ್ಕೆಲ್ಲ 2 ವರ್ಷ ಅಷ್ಟೇ ಕೆಲಸ ಮಾಡ್ತೀನಿ ನನಗೆ ಅನಿಸ್ತಾ ಇದೆ. ಮತ್ತು ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂದರೆ ದೇವರಿಗೆ ಎಷ್ಟು ಶ್ರದ್ಧೆ ಮತ್ತು ಭಕ್ತಿನ ಪೂಜೆ ಮಾಡ್ತೀವೋ ಅದನ್ನೇ ನೋಡಿಕೊಂಡು ನಾನು ಅಷ್ಟೇ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಇಲಾಖೆ ಸೇರಿ ಇಲಾಖೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಇಂಥ ಇಲಾಖೆಯಲ್ಲಿ ನಾನು ಇಷ್ಟು ವರ್ಷ ಕೆಲಸ ಮಾಡಿ ಇದೀನಂತ ಭಾಳ ಒಂಥರ ಅಷ್ಟೊಂದು ಆವಾಗಿಂದ ಇಂಥ ಫ್ರೆಂಡ್ಶಿಪ್ ಬಂದರೆ ನಮ್ಮದು ಬಂದಿದ್ದು ಸಾರ್, ಭೈರಪ್ಪ ಸಾರ್, ಶಿವಪ್ರಕಾಶ್ ಸರ್, ಮತ್ತು ನಾರಾಯಣ ಸ್ವಾಮಿ ಸರ್, ಮತ್ತು ಜಲಪತಿ ಸರ್, ಭಾಳ ಫ್ರೆಂಡ್ಲಿಯಾಗಿ ಇರ್ತಾ ಇದ್ದೆ ನಾನು. ಮತ್ತು ಲೋಕೇಶ್ ಅವರು, ರೆಡ್ಡಪ್ಪ ಅವರು, ರಮೇಶ್ ಸಾರು, ನಾರಾಯಣ ಸ್ವಾಮಿ, ಮತ್ತು ನಮ್ಮ ಮುನ್ಸ್ವಾಮಿ ಸರ್ ಯಾವಾಗ ನಗರಗ್ತ ಮಾತಾಡೋದು, ಕಲಾಕಲಿತ್ತು. ಮತ್ತು ಇಲಾಖೆಯಲ್ಲಿ ಇಷ್ಟೊಂದು ಸರ್ವಿಸ್ ಮಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಇಲಾಖೆಗೆ, ಮತ್ತು ಇಲಾಖೆ ಇನ್ನೂ ಒತ್ತಿನಿಂದಲೇ ಬೆಳೀಲಿ ಅಂತ ಆಶಿಸ್ತಾ ನಾವು ಅವಾಗಿಂದ ಜಾಸ್ತಿ ಸುಸ್ವಾದ ಕಾವಡಿ ಮಾಡಿಕೊಂಡಿಲ್ಲ. ಇವರಾದರೆ ಸೈಲೆಂಟಾಗಿ ಇರ್ತಾ ಇದ್ರು. ನಾವು ಜೊತೆ ಇರ್ತಾ ಇದ್ವಿ. ನಾವು ಸೈಲೆಂಟಾಗಿ ಸೀರಿಯಸ್ ಆಗಿ ಅವ್ರು ಬರೋಲ್ಲ. ಅವರ ಕೆಲಸ ಆಯಿತು, ಅವರಾಯಿತು. ನಾವು ಕೆಲಸದ ಜೊತೆಗೆ ತಮಾಷೆ ಮಾಡೋದು ಅದಕ್ಕೆ ಮಾಡ್ತಾ ಇದ್ವಿ. ಏನೋ ಮಾಡ್ತೀವಿ, ಸೀರಿಯಸ್ ಕೆಲಸ ಮಾಡ್ಕೊಂಡೇ ಇರೋದು. ಆವಾಗಿಂದ ನೋಡ್ತಾ ಇದ್ವಿ. ಕೆಲಸ ಇತ್ತು, ಬೆಳಗ್ಗೆ ಮುಂಚೆ ಕೆಲಸ, ಮಧ್ಯಾಹ್ನ ಮುಂದೆ ಬಿಡುವುದರ ಕೆಲಸ ಮಾಡೋದು. ಮತ್ತು ಊಟ ಮಾಡ್ಕೊಂಡು ಟಕ್ಕದ ಕುತ್ಕೊಂಡ್ಬಿಡ್ತಾ ಇದ್ರು. ನಾವು ಆ ಕಡೆ ಟೀಗೆ ಹೋಗ್ಬೇಕು, ಎಲ್ಲ ಮಾಡ್ತಾ ಇದ್ರು. ಟೀ ಕೂಡ ಜಾಸ್ತಿ ಬರ್ತಾ ಇಲ್ಲ, ಬರುವಂಥ
ವಿಡಿಯೋ ಮಾಡಲ್ಲ, ನಾವು ನೋಡ್ದಂಗೆ 30 ವರ್ಷ ನೋಡ್ಬಿಟ್ಟು ಯಾವತ್ತೂ ಯಾರು ಗಲಾಟೆ ಮಾಡ್ಕೊಂಡು